ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಟ್ರಿಪ್ ಮಾಡ್ತಿದ್ದೆ. ನೇಪಾಳವರೆಗೂ ನಾನು ಟ್ರಿಪ್ ಮುಗಿಸ್ಬಿಟ್ಟು ಅಲ್ಲಿಂದ ಮುಂದೆ ಹೋಗ್ಬೇಕಿತ್ತು. ಸೊ ಸದ್ಯಕ್ಕೆ ನನಗೆ ಒಂದು ಹೊಸ ಸೈಕಲ್ ತಗೊಳ್ಳೋವಂಥ ಭಾಗ್ಯ ಬಂದಿದೆ. ನೀವು ನೋಡ್ತಾ ಇದ್ದೀರಲ್ವ, ಪಾಲಿಗಾನ್ ಅಂತ ಬ್ರ್ಯಾಂಡು. ಸೊ ಪಾಲಿಗಾನ್ ಬ್ರ್ಯಾಂಡು ನಂಗೆ ಸ್ಪಾನ್ಸರ್ ಮಾಡಿದ್ದಾರೆ. ನಮ್ಮ ಜೊತೆ ಇವಾಗ ಶಿವಣ್ಣ ಇದ್ದಾರೆ, ಇವರು ಸೈಕಲ್ ಡಾಕ್ಟ್ರು. ನಾವೀಗ ಸದ್ಯಕ್ಕೆ ವೀಲ್ ಸ್ಪೋರ್ಟ್ಸ್ ಇಂಡಿಯಾ ಸೈಕಲ್ ಶಾಪ್ ಇದ್ದೀವಿ. ಸೊ ವೀಲ್ ಸ್ಪೋರ್ಟ್ಸ್ ಬಂದ್ಬಿಟ್ಟು ಪಾಲಿಗಾನ್ ಏನಿದೆಯಲ್ಲ ಅದ್ರದ್ದು ಫುಲ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ಅವರೇ ನೋಡ್ಕೊತಾರೆ. ಒಂದು ವೆಂಕಿ ಸರ್ ಅಂತಿದೆ ಓನರು, ಪರಿಚಯ ಮಾಡಿಸ್ತೀನಿ ಆಮೇಲೆ ನಿಧಾನಕ್ಕೆ. ಸೊ ಸೈಕಲ್ ಯಾವುದು ಏನು ಅಂತ ತಮ್ಮನೇ ನೋಡಿ ಗೊತ್ತಾಗಿರೋದೆ, ಬಟ್ ಇದರ ಸ್ಪೆಸಿಫಿಕೇಶನ್ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಇವಾಗ ಅನ್ಬಾಕ್ಸಿಂಗು ನೀನು ಇಲ್ಲ ಶಿಡಿದೆ ನಿಮ್ದೆ ಅಪ್ಪ ಚಾನ್ಸ್ ಇವಾಗ. ಮಂಜಣ್ಣ ಇದು ಬಾಕ್ಸ್ ಜೊತೆ ಫೋಟೋ ತೆಗ್ದ. ಓಕೆ, ಥ್ಯಾಂಕ್ಸ್ ರಪ್ಪ ಬಂದಿದ್ದಕ್ಕೆ. ಎಷ್ಟು ದಿವಸದಿಂದ ನನ್ನ ಕನಸು ಗೊತ್ತಾ? ಎಷ್ಟು ದಿನದಿಂದ? ನಾನು ಸ್ಟಾರ್ಟಿಂಗ್ ಶಕ್ತಿಯಲ್ಲಿ ಶಕ್ತಿ ಕರೀತೀನಿ. ಹಾಂ, ಶಕ್ತಿಯಿಂದ ಶಕ್ತಿ ಹೋಗಿ ರೆಕಾರ್ಡ್ ಮಾಡ್ತಿದ್ಯಾ? ಶಕ್ತಿ ಅಂತ ನೀವು ಫಸ್ಟ್ ವಿಡಿಯೋಸಲ್ಲೆಲ್ಲ ಇದೆಯಾ? ನೀವು ಇಲ್ಲ ಅನ್ಸುತ್ತೆ. ಫಸ್ಟ್ ಹಳೇದು ಲಾಂಗ್ ಬ್ಯಾಕ್. ನಾನು ಸೈಕಲ್ ಜರ್ನಿ ಶುರು ಮಾಡುವಾಗ ಇವ್ರ ರೂಮಲ್ಲೇ ಇದ್ದೆ. ಇವ್ರ ರೂಮಲ್ಲೇ ಇದ್ಕೊಂಡು ಅವಾಗಿಂದ ಅನ್ಕೋತಾ ಇದ್ದೆ ನಾನು ಫಸ್ಟ್ ಜರ್ನಿಯಿಂದ ಒಂದು ಒಳ್ಳೆ ಸಕ್ಕತ್ತಾಗಿರೋ ಸೈಕಲ್ ತಗೋಬೇಕು ಅಂತ. ಅದು ಆಗಿರಲಿಲ್ಲ. ಸೊ ಇವಾಗ ಕಾಲ ಕೂಡ ಬಂದಿದೆ. ಇದು ಈಗ ಬಂದಿದೆ. ಸೊ ಇದು ಮಾಡಬೇಕು ನಮ್ಮ ಸೈಕಲ್ಲು. ಅಯ್ಯ ಸಕ್ಕತ್ತಾಗಿದೆ ಮಂಜಣ್ಣ. ಸೊ ಮಿಕ್ಕಿದ್ದು ಶಿವಣ್ಣನ ಎಲ್ಲ ಫಿಟ್ ಮಾಡ್ತಾರೆ. ನೀವು ಇಂಡಿಯಾದಲ್ಲಿ ಒಂದು ನಾನು ಇಷ್ಟೆಲ್ಲ ಸುತ್ತಾಡಿದ್ದೀನಲ್ವ, ಒಂದು 3-4 ಸೈಕಲ್ ಶಾಪಲ್ಲಿ ಮಾತ್ರ ಪರ್ಫೆಕ್ಟಾಗಿ ಸರ್ವಿಸ್ ಮಾಡೋದು. ಅದರಲ್ಲಿ ಇದು ಒಂದು, ಅಂದರೆ ವೆಂಕಿ ವೀಲ್ ಸ್ಪೋರ್ಟ್ಸ್ ಕೂಡ, ಇದು ವೀಲ್ ಸ್ಪೋರ್ಟ್ಸ್ ಇಂಡಿಯಾ ಕೂಡ ಒಂದು. ಇದು ಬಿಟ್ಟರೆ ಚೆನ್ನೈಲಿ ಒಂದು ಸೈಕಲ್ ಶಾಪ್ ಇದೆ. ತುಂಬ ಕಡಿಮೆ ಸೈಕಲ್ ಶಾಪಲ್ಲಿ ಮಾತ್ರ ಆ ಸರ್ವಿಸ್ ಎಲ್ಲ 100% ಇರುತ್ತೆ. ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಸಲ್ಲಿ ಸೈಕಲ್ ಏನು ತಗೋತಾರೋ ಅವ್ರದ್ದು ಸರ್ವಿಸ್ ಮಾಡ್ಸೋಕ್ಕೆಲ್ಲ ಜನ ಇಲ್ಲಿಗೆ ಬರ್ತಾರೆ. ಇನ್ನೊಂದು ಏನು ಹೇಳಬೇಕು ಅಂದರೆ, ಬೆಂಗಳೂರು ಸುತ್ತಮುತ್ತ ಯಾರ್ಯಾರು ಸೈಕ್ಲಿಂಗಲ್ಲಿ ಒಂದು ಹೈ ಲೆವೆಲಲ್ಲಿ ಹೆಸರು ಮಾಡೋರು ಅವರೆಲ್ಲ ವೆಂಕಿ ಸರ್ ಶಿಷ್ಯರು. ವೆಂಕಿ ಸರ್ ಇವಾಗ ಬರ್ತಾರೆ ಒಂದು ಸ್ವಲ್ಪ ಹೊತ್ತು. ಮೈಸೂರು ಒಂದು ಸೈಕಲ್ ಶಾಪ್ ಇದೆ. ಸೊ ತುಂಬ ಜನಕ್ಕೆ ವೆಂಕಿ ಸರ್ ಆ್ಯಕ್ಚುಲಿ ಗೈಡ್ ಮಾಡಿದ್ದಾರೆ ಈ ಸೈಕ್ಲಿಂಗಲ್ಲಿ ಯಾವ ಥರ ಸರ್ವಿಸಲ್ಲಾಗಲಿ ಎಲ್ಲದ್ರ ಬಗ್ಗೆನೂ. ಇನ್ನು ಸೈಕಲ್ ಪಾರ್ಟ್ಸ್ ಬಗ್ಗೆ ಹೇಳೋದಾದರೆ, ಇದು ಕೆಸೆಟ್, ಇದು ಡಿರೈಲರ್, ಇದೇನಿದೆ ಇದು ಕ್ರ್ಯಾಂಕು, ಇದು ಫ್ರಂಟ್ ಡಿರೈಲರು. ನಾನು ಇದನ್ನು ಮಾತ್ರ ಚೇಂಜ್ ಮಾಡಿಸ್ಬೇಕು ಅನಿಸುತ್ತೆ. ಏನು ಬ್ಯಾಕ್ ಸೈಡ್ ಕೆಸೆಟು ಸ್ವಲ್ಪ ಹಿಂದ್ಗಡೆ ದೊಡ್ಡ ವೀಲ್ ಇರೋದು ಹಾಕ್ಸೋಣ ಅಂತ. ಸ್ವಲ್ಪ ದೊಡ್ಡದಿರೋದು ಹಾಕಿ ಅಪ್ಪೀಲೆಲ್ಲ ಫುಲ್ ಈಸಿ ಆಗುತ್ತೆ. ಇನ್ನು ಇದು ಎಂಟೈರ್ ಇದೆಲ್ಲ ಗ್ರೂಪ್ ಸೈಡ್ ಅಂತ ಕರಿತೀವಿ. ಮುಂದ್ಗಡೆ ಇರೋ ಕ್ರ್ಯಾಂಕು ಇದೆಲ್ಲ ಸೇರಿಬಿಟ್ಟು. ಸೊ ಇದರಲ್ಲಿರೋ ಬ್ರೇಕು ಕ್ರ್ಯಾಂಕ್ ಎಲ್ಲನೂ ಶಿಮೋನೋ 105, ಒನ್ ಆಫ್ ದ ಪ್ರೀಮಿಯಮ್ ಗ್ರೂಪ್ ಸೆಟ್ಸ್ ಇದು. ಹೇಳು ಗುರು, ಸೈಕಲ್ ನೋಡಿ ಏನು ಅನಿಸ್ತದೆ ಹೇಳು ಗುರು. ಸೈಕಲ್ ಏನಿದೆ ಗುರು, ಸಕ್ಕತ್ತಾಗಿದೆ. ಪ್ರೀಮಿಯಂ ಬೈಕ್ ಅದು. $1,700, ಅಂದರೆ ಹೆಚ್ಚು ಕಡಿಮೆ 1.5 ಲಕ್ಷ ಅಂದ್ಕೊಳ್ಳಿ. ಹಾಂ, ಏನು ಪ್ರೈಸ್ ಇಂಡಿಯಾದಲ್ಲಿ ಇದು? ಹಾಂ, ಎಷ್ಟಿದೆ ಅದು? ಸ್ವಲ್ಪ ಬ್ಲಿಂಕಿಟ್ ಪಾರ್ಸಲ್ ಫಸ್ಟ್ ಫ್ಲೋರ್ ಕಾಲು ಏನಾಗಿತ್ತಲ್ಲ, ಹುಷಾರಾಯ್ತಾ? ನಾನು ಅದಕ್ಕೆ ಕಾಲ್ ಮಾಡಿದ್ದೆ. ನಾ ಇದಕ್ಕಿಂತ ಮುಂಚೆ ಯೂಸ್ ಮಾಡ್ತಿದ್ದೆ ಸೈಕಲ್. ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಒಂದು ಡ್ರೈವರ್ ಟ್ರೈನ್ ಫುಲ್ ಚೇಂಜು. ಅದು ಶಿಮಾನೋ 105 ಇರೋದಿಲ್ಲ, ಅದು ಶಿಮಾನೋ ಸೋರಾ. ಇದು ಸೋರಾ, ಅದು ಶಿಮಾನೋ ಸೋರಾ, ಇದು ಶಿಮಾನೋ 105. ಅದು ಇದು ಕಾರ್ಬನ್ 4 ಕಾರ್ಬನ್ ಸೇಮು, ಬಟ್ ಇದರಲ್ಲಿ ಜಾಸ್ತಿ ನಂಬರ್ ಆಫ್ ಹೋಲ್ಸ್ ಇದೆ. ನಾವು ಕ್ಯಾರಿಯರ್ ಮುಂದ್ಗಡೆ ಫಿಕ್ಸ್ ಮಾಡ್ಬೋದು. ಇದು ಹ್ಯಾಂಡಲ್ ಬಾರ್ ತುಂಬ ಅಗಲ ಇದೆ, ಹಂಗಾಗಿ ನಾವಿಲ್ಲಿ ಹ್ಯಾಂಡಲ್ ಬಾರ್ ಬ್ಯಾಗ್ನ ಹಾಕ್ಬೋದು. ಒಳ್ಳೆ ಸಕಾಲ ಸ್ಪೇಸ್ ಹಿಡಿಯುತ್ತೆ. ಜೊತೆಗೆ ಇದರಲ್ಲಿರೋದು ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಸ್. ಸೊ ಯೂಶಲಿ ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕಲ್ಲಿ ಹೆಂಗಾಗುತ್ತೆ ಅಂದರೆ ದ ಲೆವೆಲ್ ಆಫ್
ಬ್ರೇಕ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋಲ್ಲ. ಇದು ಅಪ್ಲೈ ಮಾಡಿದ ತಕ್ಷಣ ಸೈಕಲ್ ನಿಂತ್ಬಿಡುತ್ತೆ. ಸೊ ಕೇಬಲ್ ಆದರೆ ಅದು ಸ್ವಲ್ಪ ಜಾಸ್ತಿ ಜಾರುತ್ತೆ, ಇನ್ನೊಂದಾಗುತ್ತೆ. ಬಟ್ ಇದೆಲ್ಲ ಫುಲ್ ಪ್ರೀಮಿಯಂ ಬ್ರೇಕ್ಸ್ ಇರುತ್ತೆ. ಇದು 105 ಸೆಟಪ್. 105 ಬ್ರೇಕ್ಸ್ ಕೂಡ ಎಲ್ಲ 105. ಮತ್ತು ಡ್ರೈವರ್ ಟ್ರೈನ್ ನೋಡೋದಾದರೆ ಇದು ಮುಂದ್ಗಡೆ 2 ಇರುತ್ತೆ, ಹಿಂದ್ಗಡೆ 11 ಇರುತ್ತೆ. 2x11 ಡ್ರೈವರ್ ಟ್ರೈನು. ಮತ್ತು ಟೈರ್ ಎಲ್ಲ V3 ಹಾಕೋರೆ. ಏನು ಟೈರ್ ಅಂದ್ರೆ ಇದು 32. ಇದು ಆ್ಯಕ್ಚುಲಿ 700 ಅಂದರೆ ವೀಲ್ದು ಸೈಜು, 32 ಅಂದರೆ ವಿಡ್ತು. ಸೊ ಇದರಲ್ಲಿ 732 ಇದೆ. ಜೊತೆಗೆ ನಾವು 42 ಮಟ್ಟ ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಇದು ಜಾಸ್ತಿ ಗ್ಯಾಪ್ ಆಯಿತು. ನಾವು ಇನ್ನೂ ಟೈರ್ನ ಇನ್ನೂ ಅಗಲ ಇರೋದು ಹಾಕ್ಬೋದು. ಈ ತೆಳ್ಳಗಿರೋ ಟೈರ್ಗೂ ಮೀನ್ಸ್ ಅಗಲ ಕಡಿಮೆ ಇರೋ ಟೈರ್ಗೂ ಜಾಸ್ತಿ ಇರೋ ಟೈರ್ಗೂ ಏನು ಡಿಫ್ರೆನ್ಸ್ ಅಂದರೆ, ಅಗಲ ಜಾಸ್ತಿ ಇರೋ ಟೈರ್ ಹಾಕ್ಕೊಂಡ್ರೆ ನಾವು ಎಂಥ ಕಲ್ಲಲ್ಲಿ ಬೇಕಾದ್ರೂ ಓಡಿಸ್ಬೋದು. ಇದು ಜಾಸ್ತಿ ಸ್ಪೀಡಾಗಿ ಓಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ನಾವು ತುಂಬ ಟಫ್ ಟೈರಿನಲ್ಲೆಲ್ಲ ಓಡಿಸ್ಬೋದು. ಇನ್ನು ಸೀಟ್ ಪೋಸ್ಟು ಕೂಡ ಪಾಲಿಗಾನ್ ಅವ್ರದ್ದೇ, ಅದು ಇನ್ಹೌಸ್ ಬ್ರ್ಯಾಂಡ್ ಇದೆ. ನೋವಾಟೆಕ್ ಹಬ್ ಹಾಕೋರೆ. ಸೊ ಇದು ಒನ್ ಆಫ್ ದ ಪ್ರೀಮಿಯಂ ಹಬ್ಬು. ಇನ್ನೊಂದು ಬ್ರೇಕ್ಸ್ ಆಯಿತು. ಮತ್ತೆ ಹೇಳೋಕ್ಕೆ ಹೆಡ್ಸೆಟ್ಟು. ಹೆಡ್ಸೆಟ್ ಎಲ್ಲ ಸೀಲ್ಡ್ ಬೇರಿಂಗ್ ಇರುತ್ತೆ. ಇಲ್ಲಿ ಕ್ರ್ಯಾಂಕ್ ಇದೇನಂತೀವಿ, ಬಾಟಮ್ ಬ್ರಾಕೆಟ್ ಅಂತ ಕರಿತೀವಿ. ಸುಮ್ಮನೆ ಸೊ ಈ ಕಡೆಯಿಂದ ಈ ಕಡೆಗೆ ಇಲ್ಲಿ ವೀಲ್ ಇದು ಕ್ರ್ಯಾಂಕ್ ತಿರುಗೋದಕ್ಕೆ ಬಾಟಮ್ ಬ್ರಾಕೆಟ್ ಸಪೋರ್ಟ್ ಮಾಡುತ್ತೆ. ಆ ಬಾಟಮ್ ಬ್ರಾಕೆಟ್ ಕೂಡ ಅಂದರೆ ಸೀಲ್ಡ್ ಬಾಟಮ್ ಬ್ರಾಕೆಟ್ ಇರುತ್ತೆ. ಜೊತೆಗೆ ಮತ್ತು ಇದ್ರದ್ದು ಇದೇನಂತೀವಿ, ಕ್ವಿಕ್ ರಿಲೀಸ್ ಮಾತ್ರ ಇದ್ರದ್ದು ನಂದು ಇವಾಗ ಕರೆಂಟ್ ಏನಿತ್ತು ಅದಕ್ಕೆ ಸ್ವಲ್ಪ ಅಪ್ಗ್ರೇಡೆಡ್ ಲೆವೆಲ್ ಇದೆ. ಇದು ಸ್ವಲ್ಪ ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇವಾಗ ನನ್ನ ಕರೆಂಟ್ ಏನಿತ್ತು ಅಂದರೆ ಕ್ವಿಕ್ ರಿಲೀಸ್ ಓಪನ್ ಮಾಡೋದಿತ್ತು. ಇದು ಥ್ರೂ ಎಕ್ಸೆಲ್. ಹಣ ಹೋಗ್ತಾ ಲೂಸ್ ಆಗುತ್ತೆ ಸ್ವಲ್ಪ, ಫುಲ್ ಟೈಟ್ ಇದೆ ಅನ್ಸುತ್ತೀವಿ. ಇಲ್ಲ ಅದು ಬೀಳ್ಬಾರ್ದು ಅಂತಂದು ಕೊಟ್ಟಿರ್ತಾರೆ. ಸೊ ಆ್ಯಕ್ಚುಲಿ 6 ನಂಬರ್ ಇದೆ ಎಲ್ಲಂಕಿ. 6 ನಂಬರ್ ಎಲ್ಲಂಕಿ. ಇದು ಕ್ವಿಕ್ ರಿಲೀಸು ಥ್ರೆಡ್ಡಲ್ಲಿ ಬರುತ್ತೆ. ಇದು ಒಳಗಡೆ ಆ್ಯಕ್ಸಲ್ ಬರುತ್ತೆ. ಆ್ಯಕ್ಸಲ್ ಹಾಕ್ಬಿಟ್ಟು ಟೈಟ್ ಮಾಡಬೇಕು ಮತ್ತು ಲೂಸ್ ಮಾಡಬೇಕು. ಓಕೆ ಡನ್. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ 2 ಕಡೆ ನಮಗೆ ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಟೂರಿಂಗ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ. ಸೊ 2 ಕಡೆ ನಮಗಿರುತ್ತೆ. ಇನ್ನು ನನ್ನ ಮಾಡೆಲ್ ನಂಬರ್ ಹೇಳಿಲ್ಲ. ಇದು ಪಾಲಿಗಾನ್ ಪಾತ್ X5 ಅಂತ. ಇವಾಗ ಇರೋ ಟೂರಿಂಗ್ ಸೆಗ್ಮೆಂಟಲ್ಲಿ ಪಾಲಿಗಾನ್ ಅವ್ರದ್ದು ಗ್ರಾವೆಲ್ ಬೈಕಲ್ಲಿ ಇದೇನೇ ಟಾಪ್ ಮೋಸ್ಟ್ ಮಾಡೆಲು. ಪಾಲಿಗಾನ್ ಪಾತ್ 4 ಇತ್ತು. ಇದು ಪಾಲಿಗಾನ್ ಪಾತ್ X4 ಅಣ್ಣ. ಪಾತ್ 4 ಅಲ್ಲ, ಪಾತ್ 4 ಇತ್ತು. ಇದು X5 ಅಂತ ಮಾಡಿದ್ದಾರೆ. ಸ್ವಲ್ಪ ಅದಕ್ಕೇನು ಅಪ್ಗ್ರೇಡ್ ಮಾಡಿ ಸ್ವಲ್ಪ ಪ್ರೀಮಿಯಂ ಎಲ್ಲ ಪ್ರೀಮಿಯಂ ಹಾಕೋದು ಇದಕ್ಕೆ. ಸೊ ಸ್ವಲ್ಪ ಪೆಡಲ್ ಗಿಡಲೆಲ್ಲ ಅಪ್ಗ್ರೇಡ್ ಮಾಡಿಕೊಂಡ್ರೆ ಇಟ್ಸ್ ಡನ್ ಅಷ್ಟೇ. ಸೊ ಇವಾಗ ವೆಯ್ಟ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಎಷ್ಟು ಕೆ ಜಿ ನನ್ನ ಅನ್ಸುತ್ತೆ ಒಂದು 11 kg ಇರ್ಬೋದು ಅಂತ. $10.63 ಇದೆ. ನೋಡ್ತಾ ಇರ್ಬೋದು 10.63 ಇದೆ. 400 ಗ್ರಾಮ್ ಕಡಿಮೆ ಇದೆ. ಸೊ ಈ ಸೈಕ್ಲಿಂಗಲ್ಲಿ ಇನ್ನೊಂದು ಮೆಥಡ್ ಇದೆ. ಸೈಕಲ್ ವೆಯ್ಟ್ ಎಷ್ಟು ಕಡಿಮೆ ಇರುತ್ತೋ ಸೈಕಲ್ ಪ್ರೈಸ್ ಅಷ್ಟೇ ಜಾಸ್ತಿ ಇರುತ್ತೆ. ಯಾಕಂತಂದರೆ ಅವಾಗ ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ಕಾರ್ಬನ್ ಫೈಬರ್ ಇರುತ್ತೆ. ಸೊ ಕಾರ್ಬನ್ ಫೈಬರ್ ಎಷ್ಟು ಲೈಟ್ ವೆಯ್ಟ್ ಇರೋದು ಯೂಸ್ ಮಾಡ್ತಾರೋ ಅಷ್ಟು ಸೈಕಲ್ ಪ್ರೈಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಐ ಆಮ್ ರಿಯಲಿ ಹ್ಯಾಪಿ ಟು ಪ್ರೆಸೆಂಟ್ ಈ ಸೈಕಲ್ನ. ಯಾಕಂತಂದರೆ ತುಂಬ ದಿವಸ ಅನ್ಕೋತಾ ಇದೆ ಬ್ರ್ಯಾಂಡ್ ಕಡೆಯಿಂದ ಯಾವ್ದಾದ್ರು ಸ್ಪಾನ್ಸರ್ಶಿಪ್ ಆಗಬೇಕು ಅಂತ. ಸೊ ಫೈನಲಿ ಆಯಿತು. ವೆಂಕಿ ಸರ್ ಎಲ್ಲದಕ್ಕೆ ರೀಸನು, ಶಿವಣ್ಣ ವೆಂಕಿ ಸರ್ ಸರ್ ಬೈಕ್ ಹಾಕೋಬೇಕಿತ್ತು ಇರಲಿ. ಸೊ ಈ ಪಾಲಿಗಾನ್ ಪಾತ್ 5 ಏನಿದೆ ಇದು ಇಂಡಿಯಾಗೆ ಇದು ಫಸ್ಟ್ ಸೈಕಲ್ಲು. ಈ ಮಾಡೆಲಲ್ಲಿ ಇದು ಫಸ್ಟ್ ಸೈಕಲ್ಲು. ಪಾಲಿಗಾನ್ ಬ್ರ್ಯಾಂಡ್ ತುಂಬ ವರ್ಷದಿಂದ ಇದೆ. ಬಟ್ ಲೇಟೆಸ್ಟ್ ಮಾಡೆಲ್ಲು ಸರ್ ನನಗೋಸ್ಕರ ಅಂತಲೇ ತರಿಸ್ಕೊಟ್ರು. ಆ್ಯಕ್ಚುಲಿ ಬೆಂಡ್ R2 ಹೇಳಿದರು. R5 ನೋಡಿದೆ ನಾನು. R5 ಇತ್ತು. R5 ಅಂತ ಇನ್ನೊಂದು ಅದು ಸಖತ್ತಿದೆ. ನಾನು ಅಂದ್ಕೊಂಡೆ ನಂಗೆ ಬೆಂಡ್ R2 ಸಿಗುತ್ತೆ ಅಂತ. ಬಟ್ ನನಗೆ ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ ಇತ್ತು. ಬೆಂಡ್ R2ನಲ್ಲಿ ಅದು ಲಾಂಗ್ ಟರ್ಮ್ ಟೂರಿಂಗಿಗೆ ಹೆಲ್ಪ್ ಆಗುತ್ತೆ. ಬಟ್ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಸ್ ಎಲ್ಲ ಇಲ್ಲ ಅದರಲ್ಲಿ. ಮೆಕ್ಯಾನಿಕಲ್ ಸೋರಾ ಗ್ರೂಪ್ ಸೆಟ್ ಇದೆ. ಇದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಲಿಟಿ ಗ್ರೂಪ್ ಸೆಟ್. 9 ಸ್ಪೀಡು, 2:9. ಇದು 2:11. ಫೀಲ್ ಗುಡ್. ಮುಂಚೆ ಕೂಡ ಯಾರು ಬಂದರು ಅಂತ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ವಿಡಿಯೋ ಮಾಡ್ತಿರೋರು
ವಿನೋದ್ ಸಂಚಾರಿ ಅಂತ, ಅವ್ರದ್ದು ಕೃಷಿ ಸಂಚಾರಿ ಅಂತ ಚಾನಲ್ ಇದೆ. ಪಕ್ಕದಲ್ಲಿ ಇವ್ರು ಶ್ರೀನಿಧಿ, ಮತ್ತು ಇವರು ಸೂರ್ಯವಂಶಿ ಬ್ರೋ, ಇವಳು ದಿವ್ಯಾ, ನಮ್ಮ ಶಕ್ತಿ ಅಣ್ಣ, ಮಂಜಣ್ಣ, ಸ್ವಾತಿ ಅಕ್ಕ, ಅಲ್ಲಿ ರೂಪ ಅಂತಿದ್ದಾಳೆ, ಹೊರಗೆ ಹೋಗ್ತಿದ್ದಾಳೆ, ಅಷ್ಟೇ. ಸೊ ಸರ್ ಹೆಸರು ವೆಂಕಿ ಸರ್ ಅಂತ. ವೆಂಕಿ ಸರ್ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಇಬ್ಬರು ಫುಲ್ ಇಂಡಿಯಾ ಟ್ರಾವೆಲ್ ಮಾಡಿದ್ರು, ಅವ್ರಿಗೂ ಸರ್ 2 ಸೈಕಲ್ ಸ್ಪಾನ್ಸರ್ ಮಾಡಿಸಿದ್ರು. ಸರ್ ಥ್ಯಾಂಕ್ ಯು ಸೊ ಮಚ್. ನಾನು ತುಂಬ ದಿವಸ ಟ್ರೈ ಮಾಡ್ತೀನಿ ಸರ್, ಯಾವ್ದಾದ್ರು ಒಂದು ಬ್ರ್ಯಾಂಡ್ ಕಡೆಯಿಂದ ಸ್ಪಾನ್ಸರ್ ತಗೋಬೇಕು ಅಂತ, ನಿಮ್ಮಿಂದ ಸಾಧ್ಯ ಆಯಿತು. ತುಂಬ ಥ್ಯಾಂಕ್ಸ್. ಸೊ ಇದು ನೀವು ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಇವ್ರ ಶಿಷ್ಯಂದರು ತುಂಬ ಬೆಂಗಳೂರು ಸುತ್ತಮುತ್ತ ಸ್ಪ್ರೆಡ್ ಆಗೋರೆ ಅಂತ. ಸರ್ ಎಲ್ಲ ತುಂಬ ಜನಕ್ಕೆ ಸೈಕಲ್ ರಿಪೇರಿ ಮಾಡೋದ್ರ ಬಗ್ಗೆ ಆಗಲಿ ಅಥವಾ ಬ್ರ್ಯಾಂಡ್ ಸೆಟ್ ಮಾಡೋದ್ರ ಬಗ್ಗೆ ತುಂಬ ಜನಕ್ಕೆ ಟ್ರೈನ್ ಮಾಡಿ ಅವ್ರ ಒಂದು ಏರಿಯಾನೇ ಸೆಟ್ ಮಾಡಿಬಿಟ್ಟವ್ರೆ. ಹೋಗಿ ಬಿಡೋದು ಸಾಕು, ಮತ್ತೆ ಸಾಕು ಈ ಕಡೆ ಹಾಂ. ಆಯ್ತಾ? ಹಾಂ ಒಂದು ಫೋಟೋ ಬಸ್ಸಿ ಮಂಜಾನ ಟ್ಯೂಬ್ ತಾನೇ ಇದು? ಟ್ಯೂಬೇ ಲಿಕ್ವಿಡ್ ಹಾಕ್ಬೋದು ಇದಕ್ಕೆ? ಟ್ಯೂಬ್ಲೆಸ್ ಲಿಕ್ವಿಡ್ ರೆಡಿ ಮಾಡ್ಬೋದಾ? ಏ ರೂಪ ಸ್ವೀಟ್ ಬಾಕ್ಸಲ್ಲಿ ಕೊಡ್ತಾರಾ? ತಗೋಣ. ಈಗ ಹೇಳು. ಶಕ್ತಿ ಗಿರಿನಗರ ಹೊಸಕನ್ ಶಕ್ತಿ ಅಂತ ಆಯ್ತು. ಮಾಡದೆ ಎಡಿಟಿಂಗ್ ಕೆಲಸ ಹಾಂ ನೀನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ, ನೀನು ಗೈಡ್ ಮಾಡಿಕೊಂಡೆ. ಥ್ಯಾಂಕ್ಸ್ ಗೈಸ್. ಇನ್ನೊಂದ್ಸರಿ ಹೇಳ ಮಗ. ಏ ಶಕ್ತಿನೇ ಎಲ್ರಿಗೂ ಸೈಕಲ್ ಸ್ಪಾನ್ಸರ್ ಮಾಡಂಗಿಲ್ಲ ನೀವು. ಹೌದಾ ಶಕ್ತಿ? ಏನಾರು ಹೇಳು ಗುರು. ಮೈಸೂರಿಂದ ಬಂದಿರೋ ಮತ್ತು ಥ್ಯಾಂಕ್ಸ್ ಹೇಳು. ಎಲ್ರಿಗೂ ಹೇಳ್ಬಿಟ್ಟು ಈಗ ಸುಮ್ಮನೆ ಆಗ್ಬಿಟ್ರೆ. ಸ್ವೀಟ್ ಬಾಕ್ಸ್ ಬೇರೆ ತೊಗೊಂಬಂದಿದ್ದಾರೆ ಅವ್ರು ಅಷ್ಟು ದೂರದಿಂದ. ಅದೇನು ಡಮ್ ಡಮ್ ಇದೆಲ್ಲ ಎಡಿಟ್ ಇಲ್ಲ ಇಲ್ಲ, ಇದೆಲ್ಲ ಕಟ್ ಮಾಡೋಂಗಿಲ್ಲ. ಫೋನಲ್ಲಿ ರೆಕಾರ್ಡ್ ಆಗಿದೆ ತಾನೆ? ಹಾಂ ಆಯಿತು, ನೀ ಕಟ್ ಮಾಡು. ಗ್ಲಿಮ್ಸ್ ಅಂತ ನಾನು ಹಾಕ್ತೀನಿ. ಆಯ್ತಮ್ಮ. ಫೀಮೇಲ್ ಸ್ಟಾರ್ಸ್ ಅಂದರೆ ಇದನ್ನ ಚೇಂಜ್ ಮಾಡಿಸ್ಬೇಕಾ ಈಗ? ಇಲ್ಲ ಇಲ್ಲ, ಇದೇನಾಗಿದೆ ಅಂದರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ವೀಲು, ಇದು ಸಣ್ಣದಿದೆ. ಓಕೆ, ಇದು ಇಷ್ಟಾಗಲ ಬರೋ ಥರ ಮಾಡಿಸಿದ್ರೆ ಓಕೆ ದಿಬ್ಬದಲ್ಲಿ ತುಳಿಯೋಕೆ ಈಸಿ ಆಗುತ್ತೆ. ಓಹೋ, ಜಾಸ್ತಿ ಆಗಲ್ಲ ಆದಷ್ಟು ದಿಬ್ಬದಲ್ಲಿ ತುಳಿಯೋಕೆ ಈಸಿ ಆಗುತ್ತೆ. ಬಟ್ ಇದೊಂದು 5,000 ಕಿಲೋಮೀಟ್ರ್ ಬರುತ್ತೆ. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹಾಕ್ಸ್ಬೇಕಾ? ಬೇರೆ ಹಾಕ್ಸ್ಬೇಕು. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅದೆಷ್ಟು? ಬರೀ ಇದೆ ಅಷ್ಟೇ? ಅದಷ್ಟೇ ಒಂದು 2,000 ಇರುತ್ತೆ. 2,000 ಕೆಸೆಟ್ಗೆ. ಅಲ್ಲ ಗುರು, ನೀನ್ ಬಾ, ನಿನ್ನ ಎಷ್ಟೆಲ್ಲ
ಸೊ ಹಂಗೆ ಇವಾಗ ವೀಲ್ ಸ್ಪೋರ್ಟ್ಸ್ದು ಟಿ ಶರ್ಟು, ಪಾಲಿಗಾನ್ದು ಹಾಕೊಂಡ್ರೆ ಟಿ ಶರ್ಟು ಮತ್ತು ಪಾಲಿಗಾನ್ದು ಒಂದು ಜರ್ಸಿ ಸಿಗ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಇಲ್ಲ ಮೇಡಮ್, ಅಂದರೆ ಇದು ಇಲ್ಲಿ ರಬ್ಬರ್ ಇದೆ, ಗ್ರಿಪ್ ಹಿಡಿದು ಏನಾಗಲ್ಲ. ನ್ಯೂಸ್ ಪೇಪರ್ ಏನೋ ಸೊ ತಿಪ್ಪೇಸ್ವಾಮಿಯವರ ಬೈಕ್ ಅಂತೆ. ಏನು ಅನ್ಸುತ್ತೆ ಇವಾಗ ಮಗ 1.5 ಲಕ್ಷ ಸೈಕಲ್ ಹೇಳಿ ಸುಮ್ಮನೆ ನಡಿಯಲಿ ಹೇಳಪ್ಪ. ಗುಂಡಿ ಹಾಕ್ಯ ರೌಡಿ ಥರ ರೋಡ್ ಎಲ್ಲ ಅದು ಹಾಂ ಶಿಸ್ತಾಗಿ ಗುಂಡಿ ಹಾಕಿಳಪ್ಪ. ನಾನು ಸಣ್ಣರಿದ್ದಾಗ ಹಾಕ್ಸ್ತಿದ್ದೆ ತಾನೆ ಹಾಕಿ ಅವಾಗ. ಓಹೋ ಕೇಳದೆ ನಮ್ಮಲ್ಲಿ ಸಣ್ಣರಿದ್ದಾಗ ಹಾಕಿದ್ದಿಲ್ಲ ಯಾಕೆ ಅಂತ ನನಗೆ ಈಗ ಕೇಳಪ್ಪ. ಸೊ ನಮ್ಮ ಅಪ್ಪನ ಪ್ರಕಾರ ಕಟಿಂಗ್ ಹಿಂಗಿರ್ಬೇಕು ನೋಡಿ. ಇದು ಆಕ್ಚುಲಿ ಸಿಗ್ತಾನೆ. ಎಷ್ಟು ದಿನ ತಪ್ಪ ಕಟಿಂಗ್ ಮಾಡಿಸಿ? ಮೊನ್ನೆ ಈ ಬುಧವಾರ. ಅಪ್ಪಾಜಿ ನಿನ್ನ ತಲೆಗೆ ಡರ್ಮಾ ರೋಲರ್ ಅಂತ ಬರುತ್ತೆ, ಡಾಕ್ಟ್ರ್ ಹತ್ರ ಹೋದ್ರೆ ಕೊಡ್ತಾರೆ. ಫುಲ್ ಬೋಡ ಮಾಡಿಸ್ಕೊಂಬಿಟ್ಟು ಅದ್ರ ಹಿಂಗೆ ಅನ್ಕೊಂಡ್ರೆ ತೂತು ತಗತ್ತೆ. ಅವಾಗ ಅಲ್ಲಿಂದ ಕೂದಲು ಹುಟ್ಟಿ ಬರ್ತವೆ ಈಗಲೇ ಮಾಡ್ಕೊಂಡ್ರೆ. ಈಗ ಬೇಕಾಗಿಲ್ಲ ನನಗೆ, ನಂದಲ್ಲೇ 53 ವರ್ಷ ಆಗೈತೆ. ತಿನ್ನಿ ಏನು ಹಾಕತ್ತದು. ಪೂಜಾರಪ್ಪರೇ, ನೀವು ಮನೆಯಿಂದ ತಂದು ಅಡ್ಡಾಡ್ಬೇಕು ದೇವಸ್ಥಾನಕ್ಕೆ. ಅಣ್ಣ ಬಂದೆ. ಹಾಂ ರೇ ಏಯ್ ಅಂಕಲ್ ತಾನೆ ಎಲ್ಲ ದಂಗ್ಳು ಐತೆ ಅವನಿಗೆ. ಅವನಂತಾನು ಅದು ಯಾಕೆ ನೋಡಿ ನಿನ್ನ ಇಲ್ಲಿ ಅದೇನು ಬೇಡ, ಇಲ್ಲಿ ಇದು ಐತೆ. ಇಲ್ಲ ಇಲ್ಲಿ ಗಣ ಹ್ಞೂನಪ್ಪ ಸೈಕಲ್ ಮತ್ತೆ ನೀವು ಏನು ಮಾಡಿದ್ರಿ? ಅಂತಮ್ಮ ನೋಡ, ನೀನು ಫೋನ್ ನೋಡಲ್ಲ ಇಸ್ರಜ. ಸುಮ್ಮನೆ ಇಲ್ಲಿ ಮಾವ ಅಂತೀಯಲ್ಲೋ ಅಂಕೆಲ್ದಾನೆ. ಇದು ನಮ್ಮ ಮನೆ ದೇವರು ಬಸವನ ಶಿವನಕೆರೆ ಅಂತ ಇದೆ, ಚಿತ್ರದುರ್ಗ ತಾಲೂಕು. ಇಲ್ಲಿ ಬಸವಣ್ಣನ ದೇವಸ್ಥಾನ ಇದೆ. ನೀವೆಲ್ಲ ಕಡೆ ಬಸವಣ್ಣನ ದೇವಸ್ಥಾನ ನೋಡಿರ್ತೀರ. ಎಲ್ಲ ಕಡೆ ನಂದಿನ ಪೂಜೆ ಮಾಡ್ತಿರ್ತಾರೆ. ನಂದಿ ಅಂದರೆ ಎತ್ತನ್ನ ಬಸವಣ್ಣ ಅಂತ ಪೂಜೆ ಮಾಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ನೀವು ವಿಶೇಷವಾಗಿ ನೋಡ್ಬೋದು. ಅಂದರೆ ನಮ್ಮ ತರಳಬಾಳು ಮಠದ ಹಿರಿಯ ಜಗದ್ಗುರುಗಳು ಇಲ್ಲಿರುವಂತಹ ಈ ಎತ್ತಿನ ವಿಗ್ರಹವನ್ನು ಒಂದು ಕಟ್ಟೆ ಕಟ್ಟಿಸ್ಬಿಟ್ಟು, ಎತ್ತು ಬಸವಣ್ಣ ಅಲ್ಲ, ಬಸವಣ್ಣ ಅಂದರೆ ವಿಶ್ವಗುರು ಬಸವಣ್ಣವರು ಅಂತ ಹೇಳಿ ಬಸವಣ್ಣವ್ರು ಸ್ಥಾಪನೆ ಮಾಡಿದ್ದಾರೆ. ನಾವು ಒಳಗೆ ಹೋಗೋದಾದರೆ ಇದು ಗರ್ಭಗುಡಿ ಒಳಗಡೆ. ಸೊ ಗರ್ಭಗುಡಿ ಒಳಗಡೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 2 ಕೊಂಬಿಟ್ಟಿದ್ದಾರೆ. ಇಲ್ಲಿ ಕೆಳಗೆ ನೋಡಿದ್ರೆ ನಂದಿ ವಿಗ್ರಹ ಇದೆ. ಆ ನಂದಿ ವಿಗ್ರಹಕ್ಕೆ ಅಂದರೆ ಜನರ ಭಾವನೆಗೆ ಧಕ್ಕೆ ಆಗಬಾರ್ದು ಮತ್ತು ಜನರಿಂದ ಅಜ್ಞಾನ ದೂರ ಮಾಡಬೇಕು ಅಂತೇಳಿ ಹಿರಿಯ ಜಗದ್ಗುರುಗಳು 2 ಬೆಳ್ಳಿ ಕೊಂಬನ್ನ ಮಾಡಿಸಿ ಇಟ್ಟಿದ್ದಾರೆ. ಇದು ಜನಗಳ ಭಾವನೆಗಳಿಗೆ ಧಕ್ಕೆ ಆಗದಿರಲಿ ಅಂತ 2 ಕೊಂಬಿಟ್ಟಿದ್ದಾರೆ. ಮೇಲ್ಗಡೆ ನೀವು ನೋಡ್ತಿರ್ಬೋದು. ಇದು ಬಸವ ಕಲ್ಯಾಣದಲ್ಲೂ ಇದೇ ಥರ ಬಸವಣ್ಣವ್ರ ವಿಗ್ರಹಕ್ಕೆ ಅಲ್ಲೆಲ್ಲ ಜನ ನಡ್ಕೊಳ್ಳೋದು. ಅದನ್ನು ಬಿಟ್ಟರೆ ನಮ್ಮ ಬಸವನ ಶಿವನಕೆರೆಯಲ್ಲಿ ಮಾತ್ರ ಈ ಥರ ಬಸವಣ್ಣನ ವಿಗ್ರಹಕ್ಕೆ ನಡ್ಕೋತಾರೆ. ಮಿಕ್ಕಿದ ಎಲ್ಲ ಕಡೆನೂ ಎತ್ತನೇ ಬಸವಣ್ಣ ಅಂತ ಪೂಜೆ ಮಾಡ್ತಾರೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.